ಈ ಕಾರ್ಯಕ್ರಮದ ಒಂದು ಅಂತಿಮ ಮಾತುಗಳು, ಒಂದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಹೊಸಮಠದ ಶ್ರೀ ಬಸವಲಿಂಗ ಶಾಂತ ಮಹಾಸ್ವಾಮಿಗಳು ಒಂದೆರಡು ಮಾತನ್ನು ದಿನಂಪ್ರತಿ ಕೊಡುತ್ತೇವೆ. ನೀವು ಆಗಾಗ ಬರ್ತಾ ಇರತಕ್ಕಂಥ ಒಂದು ವಿನಂತಿಯನ್ನು ಮಾಡಿ ನೀವು ಅತಿ ಎತ್ತರಕ್ಕೆ ಬೆಳೆದು ಇವತ್ತು ಬಿಗ್ ಬಾಸ್ ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ನಲ್ಲಿ ನೀವು ಬೆಳೆಯಬೇಕು, ಉತ್ತಮವಾದ ಖಳನಾಯಕ ನಟನಾಗಿ ವಿಜೃಂಭಿಸಲಿ ಅಂತೇಳಿ ನಾವು ಉತ್ತರ ಕರ್ನಾಟಕದ ನಿಮ್ಮೆಲ್ಲರ ಅಭಿಮಾನಿಗಳ ಪರವಾಗಿ ತಮಗೆ ಆಶಿಸ್ತೇವೆ. ಧನ್ಯವಾದ. ನಾನು ಇಲ್ಲೇ ಕುರುಬ್ಗೊಂಡವನು ಸ್ಕೂಲ್ ಡೇಸ್ ಅಲ್ಲೆಲ್ಲ ನಮ್ಮ ಅಪ್ಪ ಇಲ್ಲೇ ಕರ್ಕೊಂಡ್ ಬರ್ತಾ ಇದ್ರು. ಆಲ್ಮೋಸ್ಟ್ ಒಂದು 15 ವರ್ಷ ಕಂಟಿನ್ಯೂಸ್ ಆಗಿ ಸ್ಕೂಲ್ ಹಾಲಿಡೇಸ್ ಇರುವಾಗ ಇಲ್ಲಿ ಬರ್ತಾ ಇದೆ ಆಟ ಆಡೋಕ್ಕೆ. ಸೊ ನನಗೆ ನಾರ್ತ್ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ಆಮೇಲೆ ರೊಟ್ಟಿ, ಬೆಣ್ಣೆ, ಕೆಂಪು ಚಟ್ನಿ ಅದೆಲ್ಲ ಕೊಂಚ ಬಾಣ ನನಗೆ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಒಂದು ಹೇಳ್ತಾ ಇದ್ದೆ, ಲೈಫಲ್ಲಿ ಒಂದು ಗೋಲ್ ಇರಬೇಕು ಅಂತ. ಸೊ ನಾನು ಒಂದು 30 ವರ್ಷದಿಂದ ತುಂಬ ಕಷ್ಟಪಟ್ಟು ಒಂದೊಂದೇ ಮೆಟ್ಲು ಹತ್ತಿ ಈ ಲೆವೆಲಿಗೆ ಬಂದಿದ್ದೀನಿ. ಸೊ ಎಲ್ಲರಿಗೂ ಹೇಳೋದು ಇಷ್ಟೇ, ಯಾವತ್ತೂ ನಿಮ್ಮ ಪೇಷನ್ಸ್ನ ಕಳ್ಕೋಬೇಡಿ. ಇವತ್ತು ಸಿಕ್ಕಿಲ್ಲ ಅಂದರೆ ನಾಳೆ ಸಿಕ್ಕೇ ಸಿಗುತ್ತೆ, ನಾಳೆ ಇಲ್ಲ ಅಂದರೆ ನಾಳೆ ಸಿಗುತ್ತೆ. ಸೊ ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡ್ತಾ ಇದ್ದರೆ ಯಾವತ್ತೋ ಒಂದು ದಿವಸ ನೀವು ಆ ಗೋಲ್ನ ಹೋಗ್ತೀರ, ಗೋಲ್ನ ಮುಟ್ತೀರ. ಸೊ ಪೇಷನ್ಸ್ ಇದೆಯಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದೇ ನಾನು ಕಲ್ತಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ಫೋನ್ ಇರಲ್ಲ, ಔಟ್ಸೈಡ್ ವರ್ಲ್ಡ್ ಆಚೆ ಏನಾಗ್ತಾ ಇದೆ ಅಂತ ಗೊತ್ತಿರಲ್ಲ. ಒಂದು 4 ಗೋಡೆ ಮಧ್ಯೆ ಇಡ್ತಾರೆ ನನ್ನ. ಅವಾಗ ನಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಲೈಫಲ್ಲಿ, ಏನು ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ. ಹೇಳೋದಿಷ್ಟ ಎಲ್ಲರಿಗೂ, ಇಲ್ಲಿ ಚಿಕ್ಕ ಮಕ್ಳು ಇರ್ಬೋದು, ದೊಡ್ಡವ್ರು ಇರ್ಬೋದು. ಸೊ ನಾನು ತುಂಬಾ ಚಿಕ್ಕವನು, ಅಷ್ಟು ಬುದ್ಧಿ ಹೇಳಲ್ಲ, ನಾನು ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರಿಗೂ ಇದನ್ನೇ ಹೇಳೋದು, ಲೈಫಲ್ಲಿ ಪೇಷನ್ಸ್ ಇಟ್ಕೊಳ್ಳಿ. ಯಾವತ್ತು ಡಿಸಪಾಯಿಂಟ್ ಆಗ್ಬಿಟ್ಟು ನನಗೇನು ಸಿಕ್ಕಿಲ್ಲ ಲೈಫಲ್ಲಿ ಅಂತ. ಯಾಕಂದ್ರೆ ನಮ್ಮ ಹತ್ರ ಏನಾದ್ರು ಇಲ್ಲ ಅಂದ್ರೆ ನಮ್ಗಿಂತ ಕೆಳಗಿರೋದನ್ನ ನಾವು ನೋಡ್ಬೇಕು. ಅವ್ರನ್ನ ನೋಡಿದಾಗ ಅವ್ರಿಗಿಂತ ನಮಗ್ ಜಾಸ್ತಿ ಇರುತ್ತೆ ಲೈಫಲ್ಲಿ. ಯಾವತ್ತು ನಮ್ಗಿಂತ ಮೇಲಿರೋದನ್ನ ಕಂಪೇರ್ ಮಾಡಿ ನಾವು ಕಂಪೇರ್ ಮಾಡ್ಕೋಬಾರ್ದು ನಮ್ಮನ್ನ. ಯಾವಾಗೂ ನಮ್ಗೆ ಏನಿದೆಯೋ ಅದರಲ್ಲೇ ಖುಷಿ ಪಟ್ಕೊಂಡು, ಆಮೇಲೆ ಇವತ್ತು ಏನಿದೆಯೋ ಲೈಫಲ್ಲಿ ಅದು ಖುಷಿ ಪಡಿ. ಯಾಕಂದ್ರೆ ನಾಳೆ ಬರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಲೈಫು ಗ್ಯಾರಂಟಿ ಇಲ್ಲ. ಇವತ್ತೇನಿದೆಯೋ ಅದೇ ಇಂಪಾರ್ಟೆಂಟ್. ಸೊ ಇಷ್ಟು ಹೇಳ್ತಾ, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ನನ್ಗೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ನಮ್ಗೆ ಐಡಿಯಾನೇ ಇರಲ್ಲ. ಆಚೆ ಬಂದಾಗ ಗೊತ್ತಾಯ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ. ಸೊ ಇವತ್ತು ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೇದಾಗ್ತಿ. ಎಲ್ಲರೂ ಲೈಫಲ್ಲಿ ನನ್ನ ಬಗ್ಗೆ ಎಲ್ಲರಿಗೂ ಒಂದು ಗೋಲ್ ಅಂತ ಇರುತ್ತೆ, ಎಲ್ಲ ಒಳ್ಳೇದಾಗ್ಲಿ. ಅಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ಅವರೇ ಬಂದು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಇದೆಲ್ಲ ಬಿಗ್ ಬಾಸ್ಗೆ ನಿನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಆ್ಯಂಡ್ ಸೆಲೆಕ್ಷನ್ ಆದಮೇಲೆ 5 ಇಂಟರ್ವ್ಯೂ ಇರುತ್ತೆ, 5 ಜನ ಮಾತಾಡ್ತಾರೆ. ಅದರಲ್ಲೂ ನಾವು ಇಂಟರ್ವ್ಯೂ ಪಾಸ್ ಆಗಬೇಕು. ಅವ್ರಿಗೆ ನಮ್ಮ ವ್ಯಕ್ತಿತ್ವ ಇಷ್ಟ ಆದರೆ ಮಾತ್ರ ಮನೆ ಒಳಗಡೆ ಕಳಿಸ್ತಾರೆ. ಎಲ್ಲ ಬಿಗ್ ಬಾಸ್ ತುಂಬಾ ಜನ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟೆಡ್ ಇಲ್ಲ. ಬಿಗ್ ಬಾಸ್ ಇಸ್ ರಿಯಲ್. ಅಲ್ಲಿ ಒಳಗಡೆ ಏನಾಗುತ್ತೋ ಅದನ್ನೇ ನೀವು ಜನಗಳು ನೋಡೋದು. ನಿಮ್ಮ ಮೈಂಡಲ್ಲಿ ಏನಾದ್ರು ಅನ್ನಿಸ್ಕೊಂಡು ಸ್ಕ್ರಿಪ್ಟೆಡ್ ಅದು ರಿಯಲ್ ಅಲ್ಲ ಅಂತ, ಅದು ಖಂಡಿತ ರಿಯಲ್. ಅದು ನಡೆಯೋದೆಲ್ಲ ನಿಜ. ನಾವು ಏನ್ ಮಾಡ್ತೀವೋ ಎಲ್ಲ ನಿಜಾನೇ. ನಾವು ಹೆಂಗಿರ್ತೀವೋ ನೀವು ಅದನ್ನೇ ನೋಡೋದು. ಓಕೆ, ಕಮೆಂಟ್ ಮಾಡಲ್ಲ ಸರ್, ನೀವು ಅವ್ರನ್ನೇ ಕೇಳೋದು. ಮುಂದಿನ ಗುರಿ ಹೆಂಗೆ, ನನ್ನ ಗುರಿನೇ ಮೂವಿ. ಮುಂಚೆಯಿಂದಾನು ಮೂವಿ ಮಾಡ್ಕೊಂಡು ಬಂದಿದ್ದೀನಿ. 4-5 ಪ್ರಾಜೆಕ್ಟ್ ಬರ್ತಾ ಇದೆ, ತಮಿಳ್, ತೆಲುಗು, ಬೇಜಾನ್ ಪ್ರಾಜೆಕ್ಟ್ ಬರ್ತಾ ಇದೆ.
ಒಂದು ದೊಡ್ಡ ವಿಲನ್ ಆಗಬೇಕು ಅಂತ ಇದ್ದೀನಿ. ಪ್ರೀತಿನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಖಂಡಿತ. ಥ್ಯಾಂಕ್ ಯು.